ಹಾಯ್ ಹಲೋ, ಏನಪ್ಪ ಅಂದರೆ ನಾನು ಇವತ್ತು ರಾಮೇಶ್ವರ ಕೆಫೆಗೆ ಬಂದಿದ್ದೀವಿ. ಎಲ್ಲರೂ ಹೇಳ್ತಿದ್ರು ರಾಮೇಶ್ವರ ಕೆಫೆಲಿ ತುಂಬ ಕಾಸ್ಟ್ಲಿ, ಮತ್ತು ಅಲ್ಲಿ ಮಿಡಲ್ ಕ್ಲಾಸ್ ಜನಕ್ಕೆ ಮತ್ತು ತುಂಬ ಲೋ ಕ್ಲಾಸ್ ಜನಕ್ಕೆ ಕೈಗೆ ನೆಟಕದೇ ಇರೋ ಬೆಲೆ ಇರುತ್ತದೆ ಅಂತ ಹೇಳ್ಬಿಟ್ಟು, ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ಏನೂ ತಿನ್ನೋಕೆ ಆಗದೇ ಇದ್ರು ಸಹ ಅಟ್ಲೀಸ್ಟ್ ನೀರಾದರೂ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಒಳಗಡೆ ಹೆಂಗಿದೆ ಅಂತ, ಒಂದು ಸರ್ತಿ ವಿಸಿಟ್ ಮಾಡೋಣ. ಅಲ್ಲಿ ಒಳಗಡೆ ಹೆಂಗಿದೆ ಅಂತ ನೋಡ್ತೀನಿ, ಬನ್ನಿ. ಅಲ್ಲಿ ಒಳಗಡೆ ಹೋದ್ಮೇಲೆ ಹೇಳ್ತೀನಿ ಹೆಂಗಿರುತ್ತೆ. ಫಸ್ಟ್ ಟೈಮ್ ರಾಮೇಶ್ವರನ ಕೆಫೆಗೆ ಬಂದಿದ್ದೀವಿ. ಬನ್ನಿ ನೋಡೋಣ, ಹೊರಗಿಂದ ಚೆನ್ನಾಗಿ. ರಾಮೇಶ್ವರ ಕೆಫೆ ಒಳಗಡೆ ಶಿವಲಿಂಗ, ವಾವ್, ಅಲ್ಲಿಂದ ನಾವು ಬಂದಿದ್ದೆ. ಶಿವಲಿಂಗ ಸಖತ್ತಾಗಿದೆ. ಹಾಂ, ಒಂದು ದೇವಸ್ಥಾನ ನೋಡ್ದಂಗೆ ಆಗುತ್ತೆ. ನೋಡಿ, ನಂದಿ ಮುಂದೆ ಕಲ್ಲು, ಅದ್ರ ಮುಂದೆ ಶಿವನ್ ಟೆಂಪಲ್, ಆದಿಯೋಗಿ. ಹಾಂ, ಸಖತ್ತಾಗಿದೆ ಗುಡಿ. ಏನಪ್ಪ ಅಂದರೆ ಎಲ್ಲರೂ ಕೇಳಿದ್ದೆ ನಾನು, ರಾಮೇಶ್ವರ ಕೆಫೆ ಅಂತ. ನಾನು ಯಾವತ್ತೂ ವಿಸಿಟ್ ಕೊಟ್ಟಿರಲಿಲ್ಲ, ಯಾಕಂತಂದರೆ ಇಲ್ಲೊಂದು ದೋಸೆ 500 ಇದೆ ಅಂತ ಏನೋ ಹೇಳಿದ್ರು. ಸೊ ನೋಡೋಣ ಒಳಗಡೆ ಹೆಂಗಿದೆ ಅಂತ. ಬಾ, ಇಲ್ಲಿ ಮುಂದೆ ಬಂದರೆ ದೇವಸ್ಥಾನ ಹತ್ರ ನೋಡಿ, ರಾಮೇಶ್ವರ ಕೆಫೆದಲ್ಲಿ ದೇವಿಲಿಂಗ ಭೈರವಿ ಅಂತ ಒಂದು ದೇವಸ್ಥಾನ ಇದೆ. ದೇವಸ್ಥಾನಕ್ಕಿಂತ ಒಂದು ಮೇಲ್ಪಟ್ಟು ಒಂದು ಜಾಸ್ತಿನೇ ಇದೆ ಅನ್ಕೋತೀನಿ. ಅಂದೆ ನೀವು ಅಲ್ಲಿ ಇಲ್ಲಿಗೆ ಹೋಗ್ತೀರಲ್ವಾ ಫಾಲ್ಸ್ ನೋಡೋಕ್ಕೆ, ಕಾವೇರಿ ಬೇ ಅಂತ. ಕಾವೇರಿ ನೀರಿಂದ ನಿರ್ಮಾಣವಾಗಿರುವಂಥ ಒಂದು ಫಾಲ್ಸ್ ನೋಡಿ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ. ಕೈ ತೊಳೆಯೋ ಏನಪ್ಪ ಅಂದರೆ ಇಲ್ಲಿ ಕೆಫೆಯಿಂದ ಈ ಕಡೆ ಸೈಡಿಗೆ ಬಂದರೆ ನಿಮಗೊಂದು ಅದ್ಭುತವಾದ ಜಾಗ ತೋರಿಸ್ತೀನಿ ನೋಡಿ. ಇಲ್ಲೇ ಹಿಂಗೆ ಬಂದರೆ ಮುಂದೆ ರಾಮೇಶ್ವರನ ಕೆಫೆದಲ್ಲಿ ಹಸು ಹೆಂಗೆ ಸಾಕಿದ್ದಾರೆ ಅಂತ ನೋಡಿ. ಸಣ್ಣ ಸಣ್ಣ ಕರುಗಳು ನೋಡಿ ಹೆಂಗಿದ್ದಾವೆ. ಸಣ್ಣ ಕರುಗಳು, ನಿಮಗೆ ಅದ್ಭುತವಾದ ಪ್ಲೇಸ್. ಹಾಂ, ಅಲ್ಲಿ ಕೃಷ್ಣನ ಸ್ಟ್ಯಾಚು. ಇಲ್ಲಿಂದ ದೇವಸ್ಥಾನ ಕಾಣಿಸುತ್ತೆ. ಸೊ ನಂದಿ ವೆಂಕಟೇಶ್ವರ ದೇವಸ್ಥಾನ ನೋಡಿದ್ರಲ್ಲ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ರಾಮೇಶ್ವರ ಕೆಫೆಯಲ್ಲಿ ದೇವಸ್ಥಾನ ನೋಡಿ, ಇಲ್ಲೇ ವೆಂಕಟೇಶ್ವರ, ಇಲ್ಲೇ ಭೋಜನ ತಾಯಿ ಹೋಟೆಲ್, ಇಲ್ಲೇ ಬಂದುಬಿಟ್ರೆ ಸಖತ್ತಾಗಿ. ನಮ್ಮ ನಂದಿ ಎಲ್ಲಿ ಹೋದ್ರೂ ಇರ್ತಾನೆ ನೋಡಿ. ನಂದಿ ಹಿಂದ್ಗಡೆ ನೀವು ಅಲ್ಲಿ ನೋಡಿದ್ರಲ್ವ, ಟಿವಿ ನೋಡ್ಕೊಂಡ್ಬಿಟ್ಟು ನೀವು ಊಟ ಮಾಡ್ಬೋದು. ಆ ಥರ ಇದೆ, ಸರ್ವಿಸು ಮಾಡ್ಕೋಬೋದು ನೋಡಿ. ಇಲ್ಲಿ ಯಾವ ಥರ ಅಂತ ಆರ್ಡ್ರ್ ಮಾಡ್ಕೋತೀನಿ ಅಂತಂದರೆ ಇಲ್ಲಿ ಯಾವ ರೀತಿ ಆರ್ಡ್ರ್ ಮಾಡ್ಕೋಬೋದು ಅಂತ. ಇಲ್ಲಿ ಎಲ್ಲರಿಗೂ ಎಷ್ಟೆಷ್ಟಿದೆ ಅಂತ ನೋಡಿ. ಇದು ಒಂಥರ ಡಿಜಿಟಲ್ ಪೇಮೆಂಟ್. ಇಡ್ಲಿಗೆ ಎಷ್ಟಿದೆ? ಇಡ್ಲಿಗ 85. ಇಡ್ಲಿಗೆ 85. ಟೀಗೆ 40 ರೂಪಾಯಿ ಇದೆ. ಟೀ ಕಾಫಿನಿ 45. ಮಸಾಲೆ ದೋಸೆ 155. ಪ್ಲೇನ್ ದೋಸೆ 55. ರೈಸ್ ಐಟಮ್ ಒಂದು 105 ನೋಡಿ. ಬಿಸಿಬೇಳೆ ಭಾತ್ ಹೇಳಿದಲ್ವಾ? ಹಾಂ, ಬಿಸಿಬೇಳೆ ಭಾತ್ ಈ ಥರ ಅಲ್ಲೇ ಈ ಥರ ಸರ್ಚ್ನೂ ಕೊಡ್ಬೋದು. ಹೌದಾ? ಬಿಸಿಬೇಳೆ ಭಾತ್ 105 ಬಿಸಿಬೇಳೆ ಭಾತ್. ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು ನೋಡಿ ಯಾವ ಥರ ಇದೆ ಅಂತ. ನೀವು ಮೊಬೈಲಲ್ಲಿ ಟೈಪಿಂಗ್ ಮಾಡ್ಕೊಂಡಂಗೆ ಇದೆ, ಸೇಮ್ ಸೆಲ್ಫ್ ಸರ್ವಿಸ್, ಸಖತ್ತಾಗಿದೆ. ಹಾಂ, 40 ರೂಪಾಯಿ. ಆದರೂ ಪರವಾಗಿಲ್ಲ, ಅಷ್ಟೊಂದು ಕಾಸ್ಟ್ಲಿನೇ ಇಲ್ಲ, ಅಷ್ಟೊಂದು ಚೀಪ್ ರೇಟು ಇಲ್ಲ.
155 ಟಾಪ್ ಸೆಲ್ಲರ್. ನೋಡಿ ಸೆಟ್ ದೋಸೆ ಇದೇನು ಹೇಳು, ಪೊಂಗಲ್. ನಮ್ಮ ಸರ್ ನೋಡಿ ಹೆಂಗೆ ಕುತ್ಕೊಂಡು ತಿಂತ ಇದ್ದಾರೆ. ಇಲ್ಲೇ ದೇವಸ್ಥಾನ, ಇಲ್ಲಿ ನೋಡಿ ಇಲ್ಲೇ ದೇವಸ್ಥಾನ, ಇಲ್ಲೇ ನಂದಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೇ ಫುಡ್ ಸೆಂಟ್ರ್. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿದೆ ಅಲ್ವಾ, ಇಲ್ಲಿ ಮದುವೆ ಊಟ ಬಡಿಸ್ತಾರೆ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ನಾವು ಬೇಕಾದ್ರೆ ಕುತ್ಕೊಂಡು ಬೇರೆ ತಿನ್ಬೋದು. ಇಲ್ಲಿ ಕುತ್ಕೊಂಡು ತಿನ್ನೋ ಜಾಗ ಯಾವ ಥರ ಇದೆ ಅಂತ. ಹಾಂ, ಮೆಟ್ಲ ಮೇಲೆ ಕುತ್ಕೊಂಡು ತಿನ್ಬೋದು. ಇಲ್ಲೇ ದೇವಸ್ಥಾನ, ಇಲ್ಲೇ ಟಿ ವಿ ಕುತ್ಕೊಂಡು ಇಲ್ಲಿ ತಿನ್ಬೋದು. ಅಲ್ಲಿ ಸೆಲ್ಫ್ ಸರ್ವೀಸು ನೋಡಿ, ಶ್ರೀರಾಮನ ಫೋಟೋ ಇಲ್ಲೇ ಎಲ್ಲ ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಟೀ ಕಾಫಿ ಕುಡಿಯೋಣ. ಆ್ಯಕ್ಚುಲಿ ರಾಮೇಶ್ವರ ಕೆಫೆ ಬಂದಿದ್ದಲ್ವಾ, ಒಂದ್ಸತಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅಂತ ಕುಡಿತಾ ಇದ್ದೀನಿ. ಆದರೆ ಇದ್ರ ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವು ಒಂದು ಸರ್ತಿ ಬೇಕಾದ್ರೆ ಬಂದು ಟ್ರೈ ಮಾಡಿ ನೋಡಿ. ಎಲ್ಲ ಕಡೆ ಕುಡಿದಿದೆ, ಬಟ್ ಈ ಟೇಸ್ಟ್ ಇದೊಂದು ಥರ ಡಿಫ್ರೆಂಟ್ ಆಗಿದೆ ಅಂತ. ಈ ಛತ್ರಿ ಕೆಳಗಡೆ ವಾಟರ್ ಬಾಟಲ್ ಇಕ್ಕಿದಲ್ಲ, ರಾಮೇಶ್ವರಂ ಕೆಫೆಯಲ್ಲಿ ಒಂದು ಪಾಸಿಟಿವ್ ಅಂತಲ್ಲಿ ಪಾಸಿಟಿವ್ ಆಗಿ ಹೇಳ್ಬೇಕಂದ್ರೆ ನೀರನ್ನ ಫ್ರೀಯಾಗಿ ಇಟ್ಟಿದ್ದಾರೆ. ಸೊ ಬಹುತೇಕ ಹೋಟೆಲ್ಗಳಲ್ಲಿ ಮಾಡ್ತಾರೆ ನೀರನ್ನ ವಾಟರ್ ಬಾಟಲ್ ಅವು ಇಟ್ಟಿರ್ತಾರೆ. ಸೊ ಇಲ್ಲಿ ಒಂಥರ ನೀರು ಫ್ರೀಯಾಗಿ ಇಟ್ಟಿದ್ದಾರೆ ನೋಡಿ. ನಾವು ಎಲ್ಲೇ ಹೋದ್ರೂ ನನ್ನ ಜೊತೆ ನಾನು ಶಿವ ಇರ್ತಾನಂತ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ ಶಿವ. ನಾನು ಎಲ್ಲೇ ಹೋದ್ರು ಸರ್ ನನ್ನ ಜೊತೆ ಶಿವ ನೋಡಿ ಇಲ್ಲೇ ಇದ್ದಾನೆ. ನಾನು ಎಲ್ಲೇ ಹೋದ್ರು ನನ್ನ ಜೊತೆಯಲ್ಲಿ ಆ ಶಿವ ಈ ಶಿವ ಎರಡು ಜೊತೆಯಲ್ಲಿ ಇರ್ತಾರೆ. ಕೆಫೆ ಬರೋದಕ್ಕೆ 3 ಮುಖ್ಯ ಕಾರಣ ಹೇಳ್ತೀನಿ ಕೇಳಿ. ಒಂದನೇದಾಗಿ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಹೆಂಗಂದರೆ ಇದು ಹೋಟೆಲೆಲ್ಲ ಒಂಥರ ದೇವಸ್ಥಾನ ಫೀಲ್ ಫುಡ್ ಇರೋದಿಲ್ಲ, ಸ್ವಲ್ಪ ನೋಡ್ಕೊಂಡು ಬರೋಣ ಅಂತೇಳಿ ಅದಕ್ಕಾದ್ರೆ ಬರಬೇಕಾಗುತ್ತೆ. ಒಂದು ಎರಡನೇದಾಗಿ ಬರ್ತಾ ಇದ್ದಂಗೆ ಹೆಂಗೂ ಹೋಟೆಲ್ಗೆ ಬಂದಿದ್ದೀವಿ, ಸ್ವಲ್ಪ ಏನಾದರೂ ರುಚಿ ನೋಡೋಣ ಅನ್ಕೋತೀವಿ. ಆಮೇಲೆ ಏನೋ ಒಂದು ಟೀನೋ ಕಾಫಿನೋ ಇಲ್ಲಾಂದ್ರೆ ದೋಸೆನೂ ತೊಗೊಂಡಿರ್ತೀವಿ. ತೊಗೊಂಡ್ಮೇಲೆ ರುಚಿ ನೋಡೋಣ ಅಂತೀವಿ. ಸೊ ಎಂಟ್ರೆನ್ಸ್ ಎಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಹಂಗಾಗಿ ಒಳಗಡೆ ವಾತಾವರಣ ಅಂತೂ ಅಟ್ಮಾಸ್ಫಿಯರ್ ಹೆಂಗಿದೆ ಅಂದರೆ ಒಳಗಡೆ ಕುಂತ್ರೆ ಎದ್ದು ಬರಬಾರ್ದು ಅನಿಸುತ್ತೆ. ಒಳಗಡೆ ಪ್ರತಿಯೊಂದು ಮೂಲೆಯಲ್ಲೂ ದೇವಸ್ಥಾನ ಇದೆ. ಆಮೇಲೆ ಹೋಟೆಲ್ ಕಮ್ಮು ದೇವಸ್ಥಾನ ಜಾಸ್ತಿ ಇರೋದರಿಂದ ಕುಂತ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು, ಇನ್ನೂ ಸ್ವಲ್ಪ ಕುಂತು ಏನಾದರೂ ಕುಡಿಬೇಕು ಅಂತ ಫೀಲ್ ಬರುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಟೋಟಲಾಗಿ ಅಟ್ಮಾಸ್ಫಿಯರ್ ಚೆನ್ನಾಗಿ, ವಾತಾವರಣ ಚೆನ್ನಾಗಿದೆ, ಪ್ಲಸ್ ರುಚಿನೂ ಚೆನ್ನಾಗಿದೆ. ಯಾರು ಹೇಳಿದೀವಿ ಎಲ್ಲೋ ಜಾಸ್ತಿ ಇದೆ ಪ್ರೈಸು ಹಂಗೆ ಹೀಗೆ ಅಂತ ಹೇಳಿದ್ರು, ತೀರಾ ಏನು ಅಂಥ ಬರೀ ಜಾಸ್ತಿ ಇಲ್ಲ, ಒಂದು ಲೆವೆಲ್ಗಿದೆ. ಓಕೆ. ಸೊ ಜಾಸ್ತಿ ಕಡಿಮೆನೂ ಇಲ್ಲ, ಜಾಸ್ತಿ ಹೈಟ್ ಇದೂ ಇಲ್ಲ. ಈ ಹೋಟೆಲ್ ಹೆಂಗಿದೆ ಅದಕ್ಕೆ ತಕ್ಕಂಗೆ ಇದೆ, ಸೂಟೇಬಲ್ ಆಗಿದೆ, ಜಾಸ್ತಿ ಏನು ಇಲ್ಲ, ಕೊಡ್ಬೋದು. ಮತ್ತು ಇಲ್ಲಿ ಬಡವರು ಬಂದು ತಿನ್ಬೋದು. ಇನ್ನು ಬಡವ್ರಿಗೇನು ಜಾಸ್ತಿ ಆಗಲ್ಲ ನನ್ನ ಪ್ರಕಾರ. ಬಟ್ ಎಲ್ಲರಿಗೂ ರೀಚ್ ಆಗೋಂಗೆ ಇಟ್ಟಿದ್ದಾರೆ. ಬಡವರು, ಶ್ರೀಮಂತರು, ಮಿಡಲ್ ಕ್ಲಾಸು ಎಲ್ರಿಗೂ ರೀಚ್ ಆಗಬೇಕು. ಕೈಗೆಟ್ಕೋ ಬೆಲೆಯಲ್ಲಿ ಇದೆ, ಏನಿಲ್ಲ. ಇವಾಗ ಸಪೋಸ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೀ ಬಂದುಬಿಟ್ಟು 30 ರೂಪಾಯಿ ಇದೆ. ದೋಸೆ ಬಂದುಬಿಟ್ಟು ದೋಸೆ ಎಷ್ಟಿತ್ತು? ದೋಸೆ 85. ದೋಸೆ ಬಂದುಬಿಟ್ಟು 85 ಇತ್ತು. ಆಮೇಲೆ ನಾನು ಒಂದು ಬಿಸಿಬೇಳೆ ಭಾತ್ ತೊಗೊಂಡಿದ್ದೆ, ಅದು 100 ರೂಪಾಯಿ ಇತ್ತು. ಸೊ ಬೇರೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಹೈಕ್ ಇದೆ, ಜಾಸ್ತಿ ಇದೆ ಇಲ್ಲಂತಲ್ಲ, ತುಂಬ ಹೈಕ್ ಇಲ್ಲ. ಒಂದು 10 ರಿಂದ 20 ರೂಪಾಯಿ ಅಷ್ಟು ಹೈಕ್ ಇರೋದಿಲ್ಲ ಬೇರೆ ಹೋಟೆಲ್ಗೆ ಹೋಲಿಸ್ಕೊಂಡ್ರೆ. ಬಟ್ ಅದು ವಾತಾವರಣ ಹಂಗೆ ಸೃಷ್ಟಿ ಮಾಡಿದ್ದಾನೆ. ಸೊ ಹಂಗಾಗಿ ಇನ್ನೊಂದೇನಪ್ಪ ಅಂದರೆ ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಈಗ ನಾವು ಮ್ಯಾಗಿನ 10-20 ರೂಪಾಯಿ ಎಕ್ಸ್ಟ್ರಾ ನೋಡ್ತೀವಿ ನೋಡಿ, ಮೇಲೆ ಬೇರೆ ಕಡೆ ಹೋದಾಗ ದೇವಸ್ಥಾನದಲ್ಲಿ ನೀವು ಕೊಟ್ಟು ಬರ್ತೀರಾ. ಸೊ ಇಲ್ಲಿ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ, ಶಿವನ್ ಟೆಂಪಲ್, ಗಣೇಶ್ ಟೆಂಪಲ್, ಮತ್ತು ದೇವಿ ಲಿಂಗ ಭೈರವಿ ದೇವಸ್ಥಾನ ಇದೆ, ಮತ್ತು ಯಾವುದು ಶ್ರೀರಾಮನ ವಿಗ್ರಹ ಇದೆ, ನಂದಿ ದೇವಸ್ಥಾನ ಇದೆ. ಆಮೇಲೆ ಈವ್ನಿಂಗ್ ಟೈಮಲ್ಲಂತೂ ಬಂದರೆ ಹೆಂಗಿದೆ ಅಂದರೆ ವಾತಾವರಣ, ಅಲ್ಲಿ ಒಂದು ಪ್ಲೇಸ್ ಇದೆ ಒಳಗಡೆ ಕೂತ್ಕೊಂಡು ಟೀ ಕುಡ್ಕೊಂತು ಏನಾದರೂ ಮ್ಯಾಚ್ ಗೀಚಿದ್ರೆ IPL ಕೂತ್ಕೊಂಡು ನೋಡೋ ಮಜಾನೇ ಬೇರೆ ಇರುತ್ತೆ. ಸೊ
ಸೊ ಹಂಗಾಗಿ ಒಟ್ಟಿನಲ್ಲಿ ಎಲ್ಲ ರೀತಿಯಾಗಿ ಅಟ್ರಾಕ್ಟಿವ್ ಮಾಡೋ ರೀತಿಯಾಗಿ ಇದನ್ನು ಕಟ್ಟಿದ್ದಾರೆ. ಸೊ ಟೋಟಲಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಮತ್ತು ಇನ್ನೊಂದು ಏನಂತಂದರೆ ಜೀವನದಾಗ ಏನೂ ಇಲ್ಲ, ಎಲ್ಲ ಖಾಲಿ ಇರೋ ತನಕ. ಸೊ ಲೈಫಲ್ಲಿ ಎಲ್ಲನೂ ಒಂದೊಂದು ಸರ್ತಿ ನೋಡಬೇಕು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಸರಿನಾ? ಅದು ಭಾಳ ಕಾಸ್ಟ್ಲಿ ಇದೆ, ಅದು ಹೆಂಗೆ ಒಂದು ಸರ್ತಿ ಟೆಸ್ಟ್ ಮಾಡ್ಬೋದು. ಯಾಕಂತಂದರೆ ಎಷ್ಟು ದಿನ ಇರ್ತೀವಿ ನಮ್ಗೆ ಗೊತ್ತಿಲ್ಲ, ಇವತ್ತಿದ್ದವ್ರು ನಾಳೆ ಇರ್ತೀವಿಲ್ಲ ಗ್ಯಾರಂಟಿ ಇಲ್ಲ. ಸೊ ಆ ಕಾರಣಕ್ಕೆ ನನ್ನ ಪ್ರಕಾರ ಒಂದು ಸರ್ತಿ ನಿಮಗೆ ಇದೇನು ತಿನ್ನೋಕೆ ಆಗದೆ ಇದ್ರೂ ಸಹ ನೀರು ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ನೀರು ಎಂಟ್ರೆನ್ಸಲ್ಲೇ ಕುಳಿತಿದ್ದಾರೆ, ಫಿಲ್ಟರ್ ನೀರು. ನೀವು ಒಳಗಡೆ ಎಲ್ಲ ಸುತ್ತಾಗ್ಬಿಟ್ಟು ಬಂದುಬಿಟ್ಟು ನೀರು ಕುಡಿದು ಹೋಗ್ಬೋದು, ಎಲ್ಲ ಫ್ರೀ. ಸೊ ನೀವು ಅಷ್ಟಾದರೂ ಮಾಡ್ಬೋದು. ಒಂದು ಸರ್ತಿ ಬಂದು ವಿಸಿಟ್ ಮಾಡಿ ಹೋಗಿ ನೀವು, ಸರಿನಾ? ಇಲ್ಲಿ ನಾವು ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಇದನ್ನ ಆಗಲ್ಲ, ಕಂಫರ್ಟಬಲ್ ಆಗಲ್ಲ. ಫಸ್ಟ್ ನೀವೇ ಬಂದು ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ಹೆಂಗೆ. ಸೊ ಪ್ರತಿಯೊಂದನ್ನು ನಾವು ಕೂಡ ಚೆನ್ನಾಗಿದೆ, ಹಂಗಿದೆ ಹೆಂಗಿದೆ ಅಂತೇಳಿ ನಾವು ಇದು ಮಾಡಿದ್ಮೇಲೆ ಹೇಳ್ತೀವಿ. ಈಗ ಒಂದೊಂದು ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ಪಾಯಿಂಟ್ನು ನಾವು ಕಣ್ಣಿಂದ ನೋಡಿದ್ರೆ ಅದು ಖುಷಿನೇ ಬೇರೆ. ಹಾಗೆ ಪ್ರತಿಯೊಂದು ನೀವು ಅನುಭವಿಸಿದಾಗಲೇ ಅದರದ್ದು ಒಂದು ಹಿತ ಅನಿಸುತ್ತೆ. ಸೊ ಹಂಗಾಗಿ ನಾವು ಎಷ್ಟೇ ಪಾಸಿಟಿವ್ ಆಗಿ ಹೇಳಿದ್ರು ನೀವು ಬಂದು ಸ್ವತಃ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಟೋಟಲಾಗಿ ನೆಕ್ಸ್ಟ್ ಏನಾದರೂ ನಿಮ್ಗೆ ಏನಾದರೂ ಪ್ಲ್ಯಾನ್ ಇದ್ದರೆ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿದೆ. ಅದು ಎಲ್ಲದಾದ್ರೂ ಪ್ಲೇಸು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮುಂದೆ ಹೊಸರಿಗೆ ಹೋಗೋ ದಾರಿಯಲ್ಲಿದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಅನ್ಕೋತೀನಿ, ಮುಂದುಗಡೆ ಇದೆ ಒಂದು. ಸೊ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿರೋದು, ಇದು ಚೆನ್ನಾಗಿದೆ. ಸೊ ಇಲ್ಲಿಗೆ ನಮ್ಮ ಬೇಡ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್. ಬಾಯ್.